ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಹೊಸ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಗಟ್ಟಿ ಗಿಣ್ಣವನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಗಿಣ್ಣ ಇಷ್ಟ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ನಾನಿಲ್ಲಿ 3/4 ಲೀಟರ್ನಷ್ಟು ಹಾಲನ್ನು ತೊಗೊಂಡಿದ್ದೀನಿ, ಗಿಣ್ಣದ ಹಾಲನ್ನು ತೊಗೊಂಡಿದ್ದೀನಿ. ಅರ್ಧ kg ಬೆಲ್ಲವನ್ನು ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ಲವಂಗವನ್ನು ತೊಗೊಂಡಿದ್ದೀನಿ. ಈಗ ದೊಡ್ಡ ಬೌಲನ್ನು ತಗೊಂಡು ಅದಕ್ಕೆ ನಾನು ಸೋಸಿದಂತಹ ಗಿಣ್ಣದ ಹಾಲನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಅರ್ಧ kg ಬೆಲ್ಲವನ್ನು ಸಹ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನಾವು ಬೆಲ್ಲ ಹಾಕಿದ ಮೇಲೆ ಸಂಪೂರ್ಣ ಬೆಲ್ಲ ಕರಗೋ ಥರ ನೀಟಾಗಿ ಕೈ ಆಡಿಸ್ಬೇಕು. ಪೂರ್ತಿ ಸಂಪೂರ್ಣ ಬೆಲ್ಲ ಕರಗಿದ ಮೇಲೆ ಮತ್ತೊಂದು ಸಾರಿ ನಾವು ಹಾಲನ್ನು ಸೋಸ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ಮ್ಯಾಶ್ ಮಾಡಿ. ಇದು ಹಸುವಿನ ಹಾಲು ಆದ್ದರಿಂದ ಹಾಲು ಹಳದಿ ಕಲರ್ ಇದೆ. ಎಮ್ಮೆ ಹಾಲಾದರೆ ಸ್ವಲ್ಪ ಲೈಟ್ ಕಲರ್ ಇರುತ್ತೆ, ಕ್ರೀಮ್ ಕಲರ್ ಬರುತ್ತೆ. ಗಿಣ್ಣು ತುಂಬ ಹೆಲ್ದಿ ಅಂತ ಹೇಳ್ತಾರೆ ಮತ್ತು ಇದರಲ್ಲೇ ಕಬ್ಬಿಣಾಂಶ ಹೇರಳವಾಗಿ ಇರುತ್ತಂತಂದು ಸಹ ಹೇಳ್ತಾರೆ. ಆದರೆ ಇದು ನೆಗಡಿ, ಕೆಮ್ಮು, ಜ್ವರ ಅಂತ ಸಿಂಟಮ್ಸ್ ಇರುವಂಥವರು ಇದನ್ನು ತಿನ್ನೋ ಹಾಗಿಲ್ಲ. ಆಮೇಲೆ ಆಪ್ರೇಷನ್ ಆದವರು, ನಾಯಿಯನ್ನು ಕಡಿಸ್ಕೊಂಡವರು ಅವರು ಸಹ ಇದನ್ನು ತಿನ್ನಂಗಿಲ್ಲ. ಗಿಣ್ಣ, ಗೆಣಸು, ಕುಂಬಳಕಾಯಿ, ಬದನೆಕಾಯಿ ತಿನ್ನಂಗಿಲ್ಲ ಅಂತಂದು ಹೇಳ್ತಾರೆ. ನೋಡಿ ಈ ರೀತಿ ನೀಟಾಗಿ ಕಲಿಸ್ಕೊಂಡ್ಮೇಲೆ ಮತ್ತೊಂದು ಸಾರಿ ನಾನು ಇದನ್ನು ಸೋಸ್ತೀನಿ. ಹಳ್ಳಿಯೊಳಗೆ ನಮಗೆ ಸಾಕಷ್ಟು ಹಾಲು ಸಿಗ್ತಾ ಇರುತ್ತೆ, ಗಿಣ್ಣದ ಹಾಲು. ನಾವು ತಿಂಗಳಿಗೆ 2 ತಿಂಗಳಿಗೆ ಗಿಣ್ಣವನ್ನು ಮಾಡೇ ಮಾಡ್ತೀವಿ. ಆದರೆ ಸಿಟಿಯಲ್ಲಿ ಈಗ ಕೆಮಿಕಲ್ ಪ್ಯಾಕಲ್ಲಿ ಅವರಿಗೂ ಸಿಗ್ತಾ ಐತೆ. ಆದರೆ ನಮಗೆ ಫ್ರೆಶ್ ಹಾಲೇ ಸಿಗುತ್ತೆ. ನೋಡಿ ಈ ರೀತಿ ಸಂಪೂರ್ಣ ನಾವು ಸ್ಪೂನಿನ ಸಹಾಯದಿಂದ ಬೆಲ್ಲವನ್ನು ಕರಗಿಸ್ಕೋಬೇಕು. ಈಗ ಬೆಲ್ಲ ಕರಗಿದ್ದಾಯಿತು. ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಟು ನಾನು ಏಲಕ್ಕಿ ಲವಂಗವನ್ನು ನುಣ್ಣದಾಗಿ ಜಜ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕಂದರೆ ಒಣ ಕೊಬ್ಬರಿ ಮತ್ತು ಕಸಕಸಿಯನ್ನು ಸಹ ಹಾಕ್ಬೋದು. ನಾನಿಲ್ಲಿ ಏಲಕ್ಕಿ ಲವಂಗ ಮಾತ್ರ ಹಾಕ್ತಾ ಇದ್ದೀನಿ. ಈಗ ಏಲಕ್ಕಿ ಲವಂಗ ಪುಡಿ ಆದಮೇಲೆ ಒಂದು ದೊಡ್ಡ ಪರಾತವನ್ನು ತಗೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿ ಪರಾತ ಪೂರ್ತಿ ಕವರ್ ಆಗೋ ಥರ ಅದನ್ನು ಎಣ್ಣೆಯನ್ನು ಹಚ್ತಾ ಇದ್ದೀನಿ. ಪರಾತಕ್ಕೆ ಪೂರ್ತಿ ಒಂದು ಲೇಯರು ಎಣ್ಣೆಯನ್ನು ಹಚ್ಚಿ ನಂತರ ಇದಕ್ಕೆ ನಾನು ಗಿಣ್ಣದ ಹಾಲವನ್ನು ಹಾಕ್ತಾ ಇದ್ದೀನಿ. ನೋಡಿ ಈಗ ಎಣ್ಣೆ ಹಚ್ಚಿದ್ದು ಮುಗೀತು. ಈಗ ನಾನು ಇನ್ನೊಂದು ಸಾರಿ ಬೆಲ್ಲ ಮಿಶ್ರಿತ ಹಾಲನ್ನು ಸೋಸ್ತಾ ಇದ್ದೀನಿ. ಕಡ್ಡಿ ಹರಳು ಇರ್ತವೆ, ಆದ್ದರಿಂದ ಇನ್ನೊಂದು ಸಾರಿ ಸೋಸ್ಕೊಳ್ಳಿ. ಇದಕ್ಕೆ ನಾನೀಗ ಏಲಕ್ಕಿ ಮತ್ತು ಲವಂಗದ ಪುಡಿಯನ್ನು ಹಾಕ್ತಾ ಇದ್ದೀನಿ ಮೇಲೆ. ಈಗ ನಾನು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ದೊಡ್ಡದೊಂದು ಪಾತ್ರೆಯನ್ನು ಇಟ್ಟು ಪಾತ್ರೆಗೆ 1 ಲೀಟ್ರ್ ನೀರನ್ನು ಹಾಕ್ತಾ ಇದ್ದೀನಿ. ನೀವು ಪರಾತಕ್ಕೆ ಹಾಲಿನ ಪ್ಲೇಟಿಗೆ ಯಾವ ಪ್ಲೇಟು ಪಾತ್ರೆ ಸರಿ ಹೋಗುತ್ತೋ ಆ ಪಾತ್ರೆಯನ್ನೇ ಇಡಬೇಕಾಗುತ್ತೆ. ಈ ಪಾತ್ರೆಯಲ್ಲಿರೋ ನೀರು ಕಾದ್ಮೇಲೆ ನಾನು ಪರಾತವನ್ನು ಸೆಟ್ ಮಾಡ್ತಾ ಇದ್ದೀನಿ. ಗಿಣ್ಣ ಅಬಿಗೆ ಬೇಯಬೇಕು, ಉಗಿಗೆ ಬೇಯಬೇಕು. ಆದ್ದರಿಂದ ಮೇಲೆ ಒಂದು ನಾನು ಪರಾತವನ್ನು ಉಲ್ಟಾ ಮುಚ್ತೀನಿ. ಆವಿ ಎಲ್ಲೂ ಹೊರಗೆ ಹೋಗದ ರೀತಿ ನಾನು ಮೇಲೆ ಒಂದು ಪರಾತವನ್ನು ಉಲ್ಟವಾಗಿ ಮುಚ್ಚಿದ್ದೀನಿ. ಇದು 10 ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೆಂದರೆ ನಿಮಗೆ ಗಿಣ್ಣ ರೆಡಿ ಆಗುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಗಿಣ್ಣ ರೆಡಿ ಆಗಿದೆ. ಇದು ಬಿಸಿ ಇದ್ದಾಗಲೇ ಒಂದು ಸಾರಿ ನಾವು ಕೊಯ್ದು ಇಟ್ಬಿಡಬೇಕು. ಆರಿದ ಮೇಲೆ ಅದನ್ನು ಬಿಡಿಸ್ಕೊಳಕ್ಕೆ ಬರುತ್ತೆ. ಈಗ ನಾನು ಬಿಸಿ ಇದ್ದಾಗಲೇ ಈ ರೀತಿ ಗೆರೆಯಿಂದ ಮಾರ್ಕನ್ನು ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ನೀಟಾಗಿ ನೀವು ಮಾರ್ಕನ್ನು ಹಾಕಿದ ಮೇಲೆ ಒಂದು ಅರ್ಧ ಗಂಟೆ 1 ಗಂಟೆ ಎತ್ತಿಟ್ಬಿಡಿ. ಗಿಣ್ಣ ಅಂದರೆ ಯಾರಿಗೆಲ್ಲ ಇಷ್ಟ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನೋಡಿ ಇವಾಗ ಸ್ವಲ್ಪ ಬಿಸಿನೇ ಇದೆ ಪಾತ್ರೆ ಪ್ಲೇಟು, ಆದ್ರೂ ಲೇಯರು ಎಷ್ಟು ಚೆನ್ನಾಗಿ ಬರ್ತಾ ಐತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಐತೆ.
ಈ ವಿಡಿಯೋ ಎಲ್ಲರಿಗೂ ಉಪಯೋಗ ಆಗಿದೆ ಅಂತಂದು ತಿಳ್ಕೊತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.